ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ದೆಹಲಿ ಚುನಾವಣೆಯಲ್ಲಿ 3ನೇ ಬಾರಿಗೆ ಸೊನ್ನೆಯನ್ನ ಸುತ್ತಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಇವರು ಕುಂಭಮೇಳಕ್ಕೆ ಹೋಗಿ ಪುಣ್ಯಸ್ನಾನವನ್ನು ಮುಗಿಸಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೋಡಿದರೆ ಮಹಾಕುಂಭಮೇಳದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ರು. ಅದೆಲ್ಲದರ ಮಧ್ಯೆನೂ ಕರ್ನಾಟಕದಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ದಿಕ್ಕಿನಲ್ಲಿ ಹೋಗೋಕೆ ನೋಡ್ತಾ ಇದ್ರೆ, ರಾಜ್ಯ ಕಾಂಗ್ರೆಸ್ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಕಾಣೆ ಆಗ್ತಿರೋದಕ್ಕೆ ಇದು ಬಹಳ ಮುಖ್ಯವಾದ ಕಾರಣ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಕರ್ನಾಟಕದ ಯಾವುದೇ ಕಾಂಗ್ರೆಸ್ಸಿಗರು ಕೇಳ್ತಾ ಇಲ್ವಾ? ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ದೇಶದ ಅತಿ ಹಳೆಯ ಪಕ್ಷ, ಒಂದು ಕಾಲದಲ್ಲಿ ಇಡೀ ದೇಶವನ್ನೇ ಆಳ್ತಾ ಇದ್ದ ಪಕ್ಷ, ಸದ್ಯಕ್ಕೆ ಈಗ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗಾಗಿದೆ ಅಂದರೆ, ಬಿಜೆಪಿ ಇಡೀ ದೇಶದಲ್ಲಿ 21 ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. 14 ರಾಜ್ಯದಲ್ಲಿ ಸ್ವತಂತ್ರವಾಗಿ, 7 ರಾಜ್ಯದಲ್ಲಿ ಮಿತ್ರ ಪಕ್ಷಗಳ ಜೊತೆ ಸರ್ಕಾರವನ್ನು ನಡೆಸ್ತಾ ಇದೆ. ರಾಷ್ಟ್ರೀಯ ಪಕ್ಷ ದೇಶದ ಅತ್ಯಂತ ಹಳೆಯ ಪಕ್ಷ. ದೇಶದಲ್ಲಿ ಅಧಿಕಾರದಲ್ಲಿರೋದು ಕೇವಲ 3 ರಾಜ್ಯಗಳಲ್ಲಿ: ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕ. ಜೊತೆಗೆ ಜಾರ್ಖಂಡ್ನಲ್ಲಿ ಮೈತ್ರಿ, ತಮಿಳುನಾಡಿನಲ್ಲೂ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರ ನಡೆಸ್ತಾ ಇದೆ. ಆದರೆ ಮೈತ್ರಿ ಆಗಿರೋ ಕಡೆ ಕಾಂಗ್ರೆಸ್ ಹೇಳಿದ್ದನ್ನು ಸ್ಥಳೀಯ ಪಕ್ಷಗಳು ಕೇಳಲ್ಲ. ಇನ್ನು ಉಳಿದ ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳ್ಕೊಂಡಾಗಿದೆ. ದೆಹಲಿಯಲ್ಲಂತೂ ಹ್ಯಾಟ್ರಿಕ್ ಶೂನ್ಯ ಸಂಪಾದನೆ ಮಾಡಿದೆ. ಇದು ಇವರ ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದ ಕಾರಣ ಅಂದರೆ, ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದ ಅದೊಂದು ಮಾತು. ಮಹಾಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಆಯಿತು. ಆದರೂ ಇಲ್ಲಿಯವರೆಗೆ 45 ಕೋಟಿ ಜನರು ಬಂದು ಪುಣ್ಯಸ್ನಾನ ಮಾಡಿದ್ದಾರೆ. ಅದು ಜನರ ನಂಬಿಕೆ, ಭಕ್ತಿ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇನ್ನೊಬ್ಬರ ನಂಬಿಕೆಯನ್ನು ಹೀಯಾಳಿಸೋದಾಗ್ಲಿ, ಇನ್ನೊಬ್ಬರ ನಂಬಿಕೆಯೇ ಸರಿ ಇಲ್ಲ ಅಂತ ಮಾತಾಡೋದಾಗ್ಲಿ, ನೋವುಂಟು ಮಾಡೋದಾಗ್ಲಿ, ಇದನ್ನು ಯಾರೂ ಕೂಡ ಮಾಡಬಾರ್ದು. ಹೀಗಿದ್ರೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಲೆ ಸರಿ ಇಲ್ಲದ ರೀತಿ ಮಾತಾಡಿದ್ರು. ಬಿಜೆಪಿ ನಾಯಕರು ಪುಣ್ಯಸ್ನಾನ ಮಾಡಿ ಬಂದಾಗ, ಗಂಗೆಯಲ್ಲಿ ಪುಣ್ಯಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗುತ್ತಾ, ಇಲ್ಲ ಜನರ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದ್ರು. ಈ ಹೇಳಿಕೆ ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ, ಟ್ರೋಲ್ ಆಗ್ತಾ ಇದೆ. ಇಂಥದ್ದೇ ಸಮಯದಲ್ಲಿ ಎಐಸಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರಾದ ಮುಂದಿನ ಮುಖ್ಯಮಂತ್ರಿ ಅಂತ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ನಿನ್ನೆ ಪುಣ್ಯಸ್ನಾನವನ್ನು ಮಾಡಿದ್ದಾರೆ. ಸಾಧುಗಳನ್ನು ಭೇಟಿ ಮಾಡಿದ್ದಾರೆ. ಆಧ್ಯಾತ್ಮದ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ. ಇನ್ನು ಟ್ವಿಟರ್ನಲ್ಲಿ ಕುಂಭಮೇಳವನ್ನು ಹಾಡಿ ಹೊಗಳಿದ್ದಾರೆ ಡಿಕೆ ಶಿವಕುಮಾರ್. ಕುಂಭಮೇಳಕ್ಕೆ ಹೋಗೋಕ್ಕೂ ಮುನ್ನ ಮಾಧ್ಯಮದ ಜೊತೆ ಮಾತಾಡಿ ಹೇಳಿದ್ರು, ನನ್ನ ಧರ್ಮ, ನಮ್ಮ ನಂಬಿಕೆ, ಅದನ್ನು ಯಾರೂ ಪ್ರಶ್ನೆ ಮಾಡಬಾರ್ದು ಅಂದಿದ್ರು. ಗೆಳೆಯರೆ, ಇದೆಲ್ಲದರ ಜೊತೆಗೆ ಮೈಸೂರಿನ ಟಿ ನರಸೀಪುರದಲ್ಲೂ ಕುಂಭಮೇಳ ನಡೀತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಬೇಕಾಗಿರೋ ತಯಾರಿಯನ್ನು ನಡೆಸಿದೆ. ಇಲ್ಲಿ ರಾಜ್ಯ ಸರ್ಕಾರ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಡ್ಡನ್ನು ಹೊಡೆದಿದೆ. ಯಾಕೋ ಕಾಂಗ್ರೆಸ್ ಪಕ್ಷದಲ್ಲಿ ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗೆ ಇಳಿತಾ ಇದೆ ಅನ್ನೋ ರೀತಿ ಆಗಿದೆ. ಒಂದು ಕಡೆ ಮಲ್ಲಿಕ್ ಖರ್ಗೆ ಅವರ ಹೇಳಿಕೆ ಬಂದರೆ ಅದು ಕಾಂಗ್ರೆಸ್ನ ಸ್ಟೇಟ್ಮೆಂಟ್. ಯಾಕಂದರೆ ಅವರು ಇರೋ ಸ್ಥಾನ ಅಂಥದ್ದು ಎಐಸಿಸಿ ಅಧ್ಯಕ್ಷರು. ಇಡೀ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಥವಾ ಹೇಳಿಕೆ ಇವರು ಕೊಟ್ಟಿದ್ದು ಆಗಿರುತ್ತೆ. ಆದರೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆಗೆ ಸೆಡ್ಡು ಹೊಡೆದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಆ ವಿಡಿಯೋಗಳು ಈಗ ಸಖತ್ ವೈರಲ್ ಆಗ್ತಾ ಇವೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ ವಿರುದ್ಧ ಕ್ರಮವನ್ನು ತಗೋಬೇಕಲ್ಲ. ಯಾಕಂದರೆ ನಮ್ಮ ಪಕ್ಷದ ನಿಲುವು ಬೇರೆ, ಅದಕ್ಕೆ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದಾರೆ ಅಂತ ಅಷ್ಟೊಂದು ತಾಕತ್ತು ಮಲ್ಲಿಕಾರ್ಜುನ ಖರ್ಗೆಗೆ ಇದೆಯಾ? ಇಲ್ಲ ಅಂದರೆ ಖರ್ಗೆ ಒಪ್ಪಿಕೊಳ್ಳಬೇಕು. ಇಂತಹ ಹೇಳಿಕೆಗಳನ್ನು ಕೊಡೋದು ನಾವು ಒಂದು ಸಮುದಾಯವನ್ನು ಓಲೈಕೆ ಮಾಡೋಕ್ಕೆ, ಯಾರನ್ನು ಮೆಚ್ಚಿಸೋಕೆ. ನಾವು ಮುಂದೆ ಮಾತ್ರ ಹೀಗೆ ಇರ್ತೀವಿ, ನಮ್ಮ ಮನಸ್ಸಲ್ಲಿ ಆ ರೀತಿ ಇಲ್ಲ ಅಂತ ಜನರ ಮುಂದೆ ಹೇಳಬೇಕು. ಇದಕ್ಕಾದರೂ ಖರ್ಗೆ ಅವರಿಗೆ ಮೀಟ್ರ್ ಇದೆಯಾ? ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ ಮತ್ತು ನಾಟಕವನ್ನು ಬಟಾಬಯಲು ಮಾಡಿದೆ ಅಂತ ತಿಳ್ಕೊಬಿಡಿ ನೀವೇನೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಆ ರೀತಿ ಹೇಳಿಕೆ ಕೊಟ್ಟರೆ ಡಿಕೆ ಶಿವಕುಮಾರ್ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾರೆ. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇರೆಯವರಿಗೆ ಹೇಳಿದ್ರಲ್ಲ, ಕ್ಯಾಮರಾಗೆ ಫೋಸ್ ಕೊಟ್ಟು ಟಿವಿಯಲ್ಲಿ ಬರೋಕೆ ಹೋಗ್ತಾರೆ ಅಂದ್ರಲ್ಲ, ಈಗ ಡಿಕೆ ಶಿವಕುಮಾರ್ ಅವರಿಗೂ ಅದನ್ನೇ ಹೇಳ್ತಾರಾ? ಇಲ್ಲಾಂದರೆ ಡಿಕೆ ಶಿವಕುಮಾರ್ ಅದಕ್ಕಾಗಿಯೇ ಹೋದ್ರಾ? ನನಗೂ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಅವರದ್ದು ಅವರ ಭಕ್ತಿ, ಅವರ ವೈಯಕ್ತಿಕ ವಿಚಾರ. ಅದನ್ನು ನಾನು ಟೀಕೆ ಮಾಡಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಥಿತಿ ಮತ್ತು ಇನ್ನೂ ಬಹಳಷ್ಟು ಜನ ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ನಾಯಕರು ಜನರ ಮಧ್ಯೆ ಕಾಣಿಸಿಕೊಳ್ಳೋದು ಇದೇ ರೀತಿ. ಒಂಥರ ನಾಯಿಗಳು ಕಚ್ಚಿ ಏನೋ ಆಗಿದೆ ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ. ಅಂದರೆ ಒಂದು ಸಮುದಾಯವನ್ನು ಓಲೈಕೆ ಮಾಡಬೇಕು, ಆ ಸಮುದಾಯದ ವೋಟ್ ಬ್ಯಾಂಕ್ ಪೂರ್ತಿಯಾಗಿ ಪಡ್ಕೋಬೇಕು, ಅವರನ್ನು ಮೆಚ್ಚಿಸಬೇಕು ಅಂತ.
ಇನ್ನೊಂದು ಸಮುದಾಯದ ಭಾವನೆ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಕಾಂಗ್ರೆಸ್ ಅನ್ನೋ ಭಾರತದ ಅತ್ಯಂತ ಹಳೆಯ ಪಕ್ಷ ಯಾಕೆ ಜನರಿಂದ ದೂರ ಆಗ್ತಾ ಇದೆ, ವಿಶ್ವಾಸ ಕಳೆದುಕೊಳ್ತಾ ಇದೆ? ಅವರ ಬಾಯಿಗೆ ಅವರೇ ಯಾಕೆ ಮಣ್ಣನ್ನು ಹಾಕಿಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣವೇ ಇದು. ಯಾಕಂದರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿವೆ, ಬಹಳಷ್ಟು ಧರ್ಮಗಳಿವೆ, ವಿವಿಧತೆಯಲ್ಲಿ ಏಕತೆ ಅಂತ ಕೂಡ ಕರಿತೀವಿ. ಪ್ರತಿಯೊಂದು ಧರ್ಮವನ್ನು ಗೌರವಿಸಬೇಕು. ಇನ್ನೊಬ್ಬರ ನಂಬಿಕೆ ಮೇಲೆ ಹೊಡೆಯೋದು, ಇನ್ನೊಬ್ಬರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು, ಇದನ್ನು ಯಾವನೂ ಮಾಡಬಾರ್ದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಈ ಕೆಲಸವನ್ನು ಮಾಡ್ತಾರೆ. ಇದೇ ಮೆಕ್ಕಾದ ಹಜ್ ಯಾತ್ರೆ ಬಗ್ಗೆ ಮಾತಾಡ್ತಾರಾ? ಇಲ್ಲ, ಮಾತಾಡಲ್ಲ. ಒಂದು ಪದ ಕೂಡ ಬರಲ್ಲ. ಯಾಕಂದರೆ ಮಾತಾಡಿದರೆ ಮೆಟ್ಟೊಗೊಂಡು ಹೊಡಿತಾರೆ ಪಟಾಪಟ ಅಂತ, ಅದು ಗೊತ್ತಿದೆ, ಅದಕ್ಕೆ ಮಾತಾಡಲ್ಲ. ಹಾಗಂತ ಹಜ್ ಯಾತ್ರೆಗೆ ಹೋಗೋದನ್ನು ನಾನು ಪ್ರಶ್ನೆ ಮಾಡಲ್ಲ, ಅವರ ನಂಬಿಕೆಯನ್ನು ನಾನು ದೂಷಿಸಲ್ಲ. ಹೋಗಲಿ, ವ್ಯಾಟಿಕನ್ ಸಿಟಿಗೆ ಕ್ರಿಶ್ಚಿಯನ್ನರು ಹೋಗ್ತಾರೆ, ಅವರನ್ನು ಕೇಳೋ. ಇಲ್ಲಾಂದರೆ ಪ್ರಶ್ನೆ ಮಾಡೋ ತಾಕತ್ತು ಖರ್ಗೆಗೆ ಇದೆಯಾ? ಅದನ್ನೂ ಮಾಡಲ್ಲ. ಯಾಕಂದರೆ ಅದನ್ನು ಏನಾದರೂ ಪ್ರಶ್ನೆ ಮಾಡಿದರೆ ಇಟಲಿ ರಾಣಿ ಸೋನಿಯಾ ಗಾಂಧಿ ಇವರ ಎದೆ ಮೇಲೆ ಕಾಲಿಡ್ತಾರೆ ಅನ್ನೋ ಭಯ. ಕೇವಲ ಒಂದು ಧರ್ಮವನ್ನು ಓಲೈಸೋಕೆ ದೇಶದ ಬಹುಸಂಖ್ಯಾತ ಧರ್ಮದ ನಂಬಿಕೆಯನ್ನು, ಭಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗಳನ್ನ ಮಾಡಿದಾಗ ಅವರ ಮುಖವನ್ನು ಒಮ್ಮೆ ನೋಡಬೇಕು ನೀವು, ಯಾವ ರೀತಿ ಇರುತ್ತೆ ಅಂತ. ಅದನ್ನು ನೀವೇ ಕಮೆಂಟ್ಸ್ನಲ್ಲಿ ತಿಳಿಸ್ರಪ್ಪ. ಅದನ್ನು ವಿಡಿಯೋನ ನೋಡಿ ಅವರ ಮುಖ ಆ ಸಮಯದಲ್ಲಿ ಯಾವ ರೀತಿ ಇತ್ತು ಅಂತ ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಹೇಳಲ್ಲ ನನ್ನ ಬಾಯಿಂದ. 82 ವರ್ಷ ಆಯಿತು, ಇನ್ನು ಯಾವಾಗ ಬುದ್ಧಿ ಬರುತ್ತೆ, ಯಾವಾಗ ಬದಲಾಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಈ ಕಾಂಗ್ರೆಸ್ಸಿಗರ ಪ್ರಕಾರ ಜಾತ್ಯತೀತ ರಾಷ್ಟ್ರ ಅಂತಾರೆ. ಆದರೆ ಇಲ್ಲಿ ಜಾತ್ಯತೀತ ಹೋಗಿ ಜಾತಿಗಳನ್ನು ತೂತ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಪ್ರಕಾರ ಜಾತ್ಯತೀತ ಅಂದರೆ ಒಂದು ಧರ್ಮವನ್ನು ನಿಂದಿಸಿ ಇನ್ನೊಂದು ಧರ್ಮವನ್ನು ಓಲೈಕೆ ಮಾಡೋದು ಅಂದುಕೊಂಡಿದ್ದಾರೆ. ಜಾತ್ಯತೀತ ಅಂದರೆ ಎಲ್ಲರನ್ನ ಸಮಾನವಾಗಿ ಕಾಣೋದು, ಎಲ್ಲರನ್ನ ಪ್ರೀತಿಯಿಂದ ಕಾಣೋದು, ಎಲ್ಲರನ್ನ ಗೌರವದಿಂದ ಕಾಣೋದು. ಯಾವುದೋ ಒಂದು ಧರ್ಮದ ಓಲೈಕೆಗೆ ಇನ್ನೊಂದು ಧರ್ಮದ ನಂಬಿಕೆ, ಭಕ್ತಿಯನ್ನು ಪ್ರಶ್ನೆ ಮಾಡೋ ಅಧಿಕಾರವನ್ನು ಮಲ್ಲಿಕಾರ್ಜುನ್ ಖರ್ಗೆಗೆ ಆಗಲಿ, ಇನ್ನೂ ಬಹಳಷ್ಟು ಜನರು ಇದೇ ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅವರಿಗಾಗಲಿ, ಇಲ್ಲಾಂದರೆ ಇವರ ಇಂಡಿ ಕೂಟದಲ್ಲಿರೋ ಯಾವುದೇ ನಾಯಕನಿಗಾಗಲಿ ಯಾವನೂ ಕೂಡ ಕೊಟ್ಟಿಲ್ಲ. ಬೇರೆಯವರ ವೈಯಕ್ತಿಕ ಆಯ್ಕೆಗಳು, ವೈಯಕ್ತಿಕ ಹಕ್ಕುಗಳ ಬಗ್ಗೆ ಹೀಗೆ ಮಾತಾಡೋಕ್ಕೆ ಯಾವುದೇ ಸಂವಿಧಾನದಲ್ಲಿ ಜಾಗ ಇಲ್ಲ. ಇದಕ್ಕೆ ಹೇಳ್ತಿರೋದು, ಸಂವಿಧಾನ ಅಂತ ಮಾತಾಡೋ ಮೊದಲು ಸಂವಿಧಾನವನ್ನು ಸರಿಯಾಗಿ ಓದಿ. ಕಾಂಗ್ರೆಸ್ಸಿಗರು ಮಾತಾಡಿದ್ದೆಲ್ಲ ಸಂವಿಧಾನ ಅಲ್ಲ. ಕೋಟ್ಯಾಂತರ ಜನರ ನಂಬಿಕೆಯನ್ನು, ಭಕ್ತಿಯನ್ನು ಪ್ರಶ್ನೆ ಮಾಡ್ತೀನಿ ಅನ್ನೋದಾದರೆ ಇದನ್ನು ಇವರಿಗೆಲ್ಲ ಸಂವಿಧಾನ ಕೊಟ್ಟಿದೆಯಾ? ಯಾರೋ ಬೀದಿಯಲ್ಲಿ ಹೋಗೋರು ಪ್ರಶ್ನೆ ಮಾಡಿದರೆ ಪರವಾಗಿರಲಿಲ್ಲ. ಆದರೆ ಬೀದಿ ಸುತ್ತೋರಿಗಿಂತ ಕಡೆಯಾಗಿ ಒಂದು ಪಕ್ಷದ ಮುಖ್ಯಸ್ಥರಾಗಿರೋ 53 ವರ್ಷ ಅಧಿಕಾರದಲ್ಲಿದ್ದು ಒಂದು ರೀತಿ ಪ್ರಧಾನಿ ಅಭ್ಯರ್ಥಿಯ ಮಟ್ಟಕ್ಕೆ ಹೋದ ವ್ಯಕ್ತಿ, ಈ ವ್ಯಕ್ತಿಯ ಮನಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ಲ. ಯಾರನ್ನು ಮೆಚ್ಚಿಸೋಕೆ ಹೋಗಿ ಇಡೀ ದೇಶದಲ್ಲೇ ಟ್ರೋಲ್ ಆಗ್ತಾ ಇದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ. ಗೆಳೆಯರೆ, ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಯಾವಾಗ ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋಗ್ತೀನಿ ಅಂದ್ರೋ ಆಗ ಮತ್ತೆ ಕರ್ನಾಟಕದ CM ಸುದ್ದಿ ಮುನ್ನೆಲೆಗೆ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಇದ್ದ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಕ್ಕಿದ್ದಂಗೆ ಉಲ್ಟಾ ಹೊಡಿತಾರೆ. ಹಾಗೆ ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ದಾರೆ. ನಾವು ನಿರ್ಧಾರ ಮಾಡೋವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ನಾವು ಇನ್ನೂ ಯಾರು CM ಅಂತ ಮುಂದಕ್ಕೆ ಹೋಗಿ ಯೋಚನೆ ಮಾಡಿಲ್ಲ ಅಂತಾರೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟರು. ಆದರೆ ಈಗ ಕರ್ನಾಟಕ ಸರ್ಕಾರವೇ ಕುಂಭಮೇಳವನ್ನು ಆಯೋಜನೆ ಮಾಡಿದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಏನು ಮಾಡ್ತಾರೆ? ಸಿದ್ದರಾಮಯ್ಯ ಪರ ಮಾತಾಡ್ತಾರಾ, ಇಲ್ಲ ಡಿ.ಕೆ. ಶಿವಕುಮಾರ್ ಪರ ಮಾತಾಡ್ತಾರಾ? ಗೊತ್ತಿಲ್ಲ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದರು. ಇಲ್ಲಿ ನೋಡಿದರೆ ರಾಜ್ಯ ಸರ್ಕಾರ ಕುಂಭಮೇಳವನ್ನೇ ಆಯೋಜನೆ ಮಾಡಿದೆ. ಖರ್ಗೆಗೆ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ದಾರೆ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ಇಟಲಿ ರಾಣಿಯನ್ನು ಮೆಚ್ಚಿಸಬೇಕು, ಅಲ್ಲಿ ಮೆಚ್ಚಿಸೋಕೆ ಮಾತಾಡಿದರೆ ಕರ್ನಾಟಕದ KPCC ಅಧ್ಯಕ್ಷರು ಒಂಥರ ಹೊಡೆದ್ರು, ಮತ್ತೆ CM ಸಿದ್ದರಾಮಯ್ಯ ಬೇರೆ ಥರ ಹೊಡಿತಾ ಇದ್ದಾರೆ. ಎಲ್ಲೆಲ್ಲಿ ಅಂತ ಹೊಡೆಸಿಕೊಳ್ತಾರೆ ಪಾಪ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆಯಿಂದ ಹೊಡೆದ್ರೆ ಹೇಗಾದರೂ ತಡ್ಕೊಳ್ತಾರೆ ಕಣ್ರಿ. ಮೂರು ಕಡೆಯಿಂದ ಹೊಡೆದ್ರೆ 82 ವರ್ಷದ ಜೀವ ತಡ್ಕೊಳ್ಳೋದಾದರೂ ಹೇಗೆ? ಈಗ ಕರ್ನಾಟಕದ ಕುಂಭಮೇಳದ ಬಗ್ಗೆ ಉಸಿರನ್ನೇ ಬಿಡ್ತಾ ಇಲ್ಲ ಈ ಮಲ್ಲಿಕಾರ್ಜುನ್ ಖರ್ಗೆ. ಹಾಗೆ ಇವರ ಪುತ್ರ ಮರಿ ಖರ್ಗೆ, ಅವ್ರ ಹೆಸರೇನ್ರಿ? ಪ್ರಿಯಾಂಕಾ ಖರ್ಗೆ. ಇವರಿಬ್ಬರು ಉಸಿರೇ ಬಿಡಲ್ಲ. ಪ್ರಿಯಾಂಕ್ ಖರ್ಗೆ ಹೇಳ್ಬೋದಿತ್ತು, ನಮ್ಮಪ್ಪ ಅಲ್ಲಿ AICC ಅಧ್ಯಕ್ಷ, ನೀವು ಇದೆಲ್ಲ ಮಾಡೋ ಹಾಗಿಲ್ಲ, ನಮ್ಮಪ್ಪ ಕುಂಭಮೇಳಕ್ಕೆ ವಿರುದ್ಧವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಬಹುದಿತ್ತು. ಆದರೆ ಯಾಕೆ ಹೇಳಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಕರ್ನಾಟಕದಲ್ಲಿ ಒಬ್ಬರು ಮಂತ್ರಿ ಸ್ಥಾನದಲ್ಲಿದ್ದಾರಪ್ಪ, ಹೇಳಬಹುದಿತ್ತು. ಇನ್ನು ಈ ಖರ್ಗೆ ಸಾಹೇಬರು ಎಲ್ಲಿ ಮಲಗಿದ್ದಾರೋ ಗೊತ್ತಿಲ್ಲ. ಈ ಮಲ್ಲಿಕಾರ್ಜುನ ಖರ್ಗೆ ಈ ವಯಸ್ಸಲ್ಲೂ ಬುದ್ಧಿ ಕಲಿತಿಲ್ಲ ಅಂದರೆ ಇನ್ಯಾವಾಗ ಕಲಿತಾರೆ? ಕಾಂಗ್ರೆಸ್ ಪಕ್ಷ ಇಡೀ ದೇಶವನ್ನೇ ಚುನಾವಣೆಯಲ್ಲಿ ಕಳ್ಕೊಂಡ್ರು. ಬುದ್ಧಿ ಬಂದಿಲ್ಲ ಅಂದರೆ ಇನ್ಯಾವಾಗ ಬುದ್ಧಿ ಬರುತ್ತೆ? ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಅದನ್ನು ನಾನು ಹೇಳಿದರೆ ಬೇಡ, ಬೇರೆ ಥರ ಇರುತ್ತೆ. ಇದು ಗೆಳೆಯರೆ, ಕಾಂಗ್ರೆಸ್ ಅವನತಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನು ಕೇಳದೆ
ಎಲ್ಲರೂ ಸೇರಿಕೊಂಡು ಹೊಡಿತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.